ದೇವರ ಪಾತ್ರೆಗಳು ಹೆಚ್ಚಾಗಿದ್ದಾಗ ಹೇಗಪ್ಪ ಇವನ್ನೆಲ್ಲ ತೊಳೆಯೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಕಡಿಮೆ ಖರ್ಚಿನಲ್ಲಿ ಹಾಗೂ ಮನೆಯಲ್ಲಿ ಸಿಗುವ ವಸ್ತುಗಳಿಂದ ಇವನ್ನೆಲ್ಲ ಬೇಗ ತೊಳಿಬೋದು. ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ರಸ, ಅದಕ್ಕೆ 2 ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಅದರ ಹುಳಿನ ಸಹ ಬಿಡ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ಹುಳಿ ಬಿಟ್ಕೊಂಡ್ಮೇಲೆ 2 ಸ್ಪೂನು ಸಬೀನಾ ಪೌಡ್ರನ್ನು ಸಹ ಹಾಕ್ಕೋತಾ ಇದ್ದೀನಿ. ಸಬೀನಾ ಪೌಡ್ರ್ ಹಾಕ್ಕೊಂಡ ನಂತರ 3 ಸ್ಪೂನ್ ಆಗುವಷ್ಟು ಪೀತಾಂಬರಿ ಹಾಕ್ಕೋತಾ ಇದ್ದೀನಿ. ಪೀತಾಂಬರಿನೂ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ದೇವರ ಪಾತ್ರೆಗಳನ್ನು ತೊಳೆಯೋಕ್ಕೆ ರೆಮಿಡಿ ರೆಡಿ ಆಗುತ್ತೆ. ಮೊದಲು ನಾನು ತಾಮ್ರದ ಬಿಂದಿಗೆಯನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಹೇಗಿತ್ತು, ಈಗ ಹೇಗಿದೆ, ತೊಳೆದ ನಂತರ ಹೇಗಿದೆ ನೀವೇ ನೋಡಿ. ಬಹು ಬೇಗನೆ ಈ ರೆಮಿಡಿಯಿಂದ ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೋಬೋದು. ಈಗ ಬೆಳ್ಳಿ ಪಾತ್ರೆಯನ್ನು ನಾನು ಸ್ಕ್ರಬ್ಬರ್ ಇಲ್ಲದಲೇ ತೊಳಿತಾ ಇದ್ದೀನಿ. ಸ್ಕ್ರಬ್ಬರ್ ಇಲ್ಲದಲೇ ಸಹ ಬೇಗ ಕ್ಲೀನ್ ಆಗುತ್ತೆ. ನೀವೇ ನೋಡಿ ಎಷ್ಟು ಬೇಗ 5 ನಿಮಿಷದಲ್ಲಿ ಕ್ಲೀನ್ ಆಗಿದೆ ಅಂತ. ತೊಳೆದ ನಂತರ ಸಹ ಹಾಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ನಂತರ ಹಿತ್ತಾಳೆ ಪಾತ್ರೆನೂ ಸಹ ಸ್ಕ್ರಬ್ಬರಲ್ಲಿ ಸ್ಕ್ರಬ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ತುಂಬ ಕ್ಲೀನ್ ಆಗುತ್ತೆ ಅಂತಂದರೆ ಅಷ್ಟು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಬೇಗನೆ ಸ್ಟ್ರೆಸ್ ಇಲ್ಲದಲೇ ಬೇಗ ಕ್ಲೀನ್ ಮಾಡ್ಬೋದು. ನೀವು ಒಂದ್ಸಲ ನೋಡಿ ಎಲ್ಲ ಪಾತ್ರೆಗಳು ಹೇಗೆ ಕ್ಲೀನ್ ಆಗಿದೆ ಅಂತ. ನೀವು ಒಂದ್ಸಲ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ.